ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಭಗವಂತನ ಹತ್ತಿರ ಏನಾದರೂ ಬೇಡಬೇಕೆಂದುಕೊಂಡ್ರೆ ತಂದೆ ತಾಯಿಗೆ ದೀರ್ಘಾಯುಷ್ಯ ಬೇಡ್ಕೊಳ್ಳಿ. ಯಾಕಂದ್ರೆ ನಿಮ್ಮನ್ನು ಅವರಷ್ಟು ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲೇ ಯಾರೂ ಇಲ್ಲ. ರೈತ ಕೊಡೋ ಅನ್ನ, ಗುರು ಕಲಿಸೋ ಅಕ್ಷರ, ತಾಯಿ ಮಾಡೋ ಆಶೀರ್ವಾದ ಇವು ಜಗತ್ತಿನಲ್ಲಿ ಸಿಗೋ ಅತಿ ಶ್ರೇಷ್ಠ ಭಿಕ್ಷೆಗಳು. ಜೀವನವೆಂದರೆ ಇನ್ನೊಬ್ಬರನ್ನು ಮೆಚ್ಚಿಸಲು ಆಡುವ ನಾಟಕವಾಗಬಾರ್ದು, ಅದೊಂದು ಬದುಕುವ ರೀತಿಯಾಗಬೇಕು. ಅಂದವಾದ ಮುಖವನ್ನ ನೋಡಲು ಎಷ್ಟು ಜನ ಬೇಕಾದರೂ ಸರದಿಯಲ್ಲಿ ನಿಲ್ಬಹುದು, ಆದರೆ ಅಂದವಾದ ಮನಸ್ಸನ್ನು ಅರಿಯಲು ಮತ್ತೊಂದು ಅಂದವಾದ ಮನಸ್ಸಿನಿಂದ ಮಾತ್ರ ಸಾಧ್ಯ. ನೋಯಿಸುವವರ ಮುಂದೆ ನಗುತ್ತಾ ಇರಬೇಕು, ನಮ್ಮ ನಗುವೆ ಅವರ ನೋವಿಗೆ ಕಾರಣವಾಗಬೇಕು. ಶಿಸ್ತಿನ ಚೌಕಟ್ಟನ್ನು ನಿಮಗೆ ನೀವೇ ಹಾಕಿಕೊಳ್ಳಲಿಲ್ಲವೆಂದ್ರೆ ನಿಮ್ಮ ಬದುಕು ನಿಮ್ಮ ಹಿಡಿತದಲ್ಲಿರಲಾರದು. ಬದುಕು ಬದಲಾಯಿಸಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದ್ರೆ ಸಾಕು. ಒಬ್ಬರ ಕಣ್ಣಿನಿಂದ ಕಣ್ಣೀರು ಬರುವಾಗ ಮತ್ತೊಬ್ಬರ ಕಣ್ಣಿನಿಂದ ಕೂಡ ಕಣ್ಣೀರು ಬಂದರೆ ಆ ಬಂಧಕ್ಕಿಂತ ಉನ್ನತವಾದ ಸಂಬಂಧ ಈ ಪ್ರಪಂಚದಲ್ಲಿ ಮತ್ತೊಂದಿರೋದಿಲ್ಲ. ಅತಿಯಾಗಿ ಯಾರಿಂದಲೂ ಏನನ್ನೂ ಬಯಸಬೇಡಿ, ಯಾಕಂದ್ರೆ ಮುಂದೊಂದು ದಿನ ಎಲ್ಲವೂ ಬೇಸರವಾಗಿ ಬಿಡ್ತವೆ. ಯಾರನ್ನು ತುಂಬಾ ಹಚ್ಕೋಬೇಡಿ, ಅತಿಯಾಗಿ ಬಯಸಿದ್ರೆ ಅದರ ಪ್ರತ್ಯುತ್ತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುವಂತಿರ್ತದೆ. ನೀರಿನಂತೆ ಬದುಕಬೇಕು, ಯಾಕಂದ್ರೆ ಅದು ಐಷಾರಾಮಿ ಅಲ್ಲ, ಆದರೆ ಅದು ಎಲ್ಲರಿಗೂ ಅವಶ್ಯಕ. ವರ್ಷ ಕೂಡ ಮುಗಿಯುತ್ತಿವೆ, ಜೀವನವಂತೂ ಹಾಗೆ ಇದೆ. ಸಾಧಿಸಿದ್ದು ಏನೂ ಇಲ್ಲ, ಯಾರಿಗೂ ನೋವು ಕೊಟ್ಟಿಲ್ಲ, ನನಗೆ ನೋವು ಕೊಟ್ಟವರ ಲೆಕ್ಕವೇ ಇಲ್ಲ. ಆದರೂ ಕಾಯುತ್ತಿರುವೆ ಮುಂದಿನ ಒಳ್ಳೆಯ ದಿನಕ್ಕೆ. ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ. ಜೀವನದಲ್ಲಿ ಉದ್ಧಾರ ಆದ್ರೂ ಆಗ್ತೀರಾ. ಮಾತು ಎಲ್ಲರೊಂದಿಗೆ ಮಾತಾಡೋದನ್ನ ಕಲಿಸಿದ್ರೆ ಮೌನ ನಮ್ಮೊಂದಿಗೆ ನಾವು ಮಾತಾಡೋದನ್ನ ಕಲಿಸ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.